2015ಗೂ ಇವಾಗೂ ಹ್ಯೂಜ್ ಡಿಫ್ರೆನ್ಸ್ ಆಗಿರೋದು ಅಂದರೆ ಒಂದು ತಂತ್ರಜ್ಞಾನದ ಒಂದು ಅಳವಡಿಕೆ ನಮ್ಮ ಪ್ರಿಪ್ರೇಷನಲ್ಲಿ. ಅದು ಒಂಥರ ಎರಡು ಸೈಡಿನ ಕತ್ತಿ ಇದ್ದಾಗೆ ತಂತ್ರಜ್ಞಾನ ಅನ್ನೋದು. ಅದು ನಮ್ಮನ್ನ ಎಷ್ಟೋ ಟೈಮ್ ವೇಸ್ಟ್ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ಅದನ್ನು ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ಅದನ್ನು ಕಂಪ್ಲೀಟ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು ನಮ್ಮ ಪ್ರಿಪ್ರೇಷನಲ್ಲಿ. ನಾನು ಈ ವರ್ಷ ಮಾಡಿದ್ದಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಾನು ಊಟ ಮಾಡ್ತಿದ್ದೆ ಅಂದ್ಕೊಳ್ಳಿ, ಯಾವುದೋ ಒಂದು ವಿಡಿಯೋ ಪ್ಲೇ ಆಗೋದು, ಅದರಲ್ಲಿ ನಾನು ಹಿಸ್ಟ್ರಿ ವಿಡಿಯೋಸ್ ನೋಡ್ತಾ ಇದ್ದೆ, ಅಥವಾ ಇಂಡಿಯಾದಲ್ಲಿ ಏನಾಗ್ತಿದೆ ಕರೆಂಟ್ ಅಫೇರ್ಸ್ ವಿಡಿಯೋಸ್ ನೋಡ್ತಾ ಇದ್ದೆ, ಈ ಥರ ಯೂಸ್ ಮಾಡಿಕೊಂಡೆ. ಮತ್ತು ವೆಬ್ಸೈಟ್ಗಳನ್ನ ಯೂಸ್ ಮಾಡಿಕೊಂಡೆ ಫಾರ್ ಸ್ಮಾರ್ಟ್ ವರ್ಕ್ ಅಂತ ಹೇಳ್ಬೋದು. ನಂಗೆ ಈಗ ಯಾವುದೋ ಒಂದು ಟಾಪಿಕ್ ಅರ್ಥ ಆಗ್ತಾ ಇಲ್ಲ ಅಂದರೆ ಅದ್ರ ಬಗ್ಗೆ 5 ಪೇಜ್ ಓದೋದ್ಕಿಂತ ಒಂದು 5 ಮಿನಿಟ್ಸ್ ವಿಡಿಯೋ ನನಗೊಂದು ಅರಿವು ಮೂಡಿಸ್ತಾ ಇತ್ತು ಇದೇನು ಅನ್ನೋದ್ರ ಬಗ್ಗೆ. ಈ ಥರ ಆ್ಯಂಡ್ ಆಲ್ಸೋ ಪಿಕ್ಚರ್ ಮೆಮೊರಿ ಅಂತ ಹೇಳ್ತಾರಲ್ಲ, ಅದು ತುಂಬ ಯೂಸ್ ಆಗುತ್ತೆ. ಲೈಕ್ ನಾವು ನೋಡಿರೋದು ನಮ್ಗೆ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ಬೋದು, ದ್ಯಾನ್ ನಾವು 3-4 ಸರಿ ಓದೋದಕ್ಕಿಂತ. ಸೊ ಈ ಥರದ್ರಲ್ಲಿ ತಂತ್ರಜ್ಞಾನದ ಅಳವಡಿಕೆ ಬಹಳ ಇಂಪಾರ್ಟೆಂಟ್, ಆ್ಯಂಡ್ ಅದು ನಿಮ್ಮ ಡ್ಯೂರೇಷನ್ ಆಫ್ ಸ್ಟಡಿಯನ್ನು ಕೂಡ ಸಣ್ಣದು ಮಾಡುತ್ತೆ ಅಂತ ಹೇಳ್ಬೋದು. ನನ್ನ ಹೆಸರು ನಿಮಿಷಾಂಬ ಅಂತ. ನಾನು ಮೂಲತಃ ಮಂಡ್ಯದವಳು. ನಮ್ಮ ತಂದೆಯವರು ಟ್ರಾನ್ಸ್ಫರ್ ಜಾಬ್ ಆದ್ರಿಂದ ನಾನು ಸ್ಕೂಲಿಂಗನ್ನು ಡಿಫ್ರೆಂಟ್ ಜಿಲ್ಲೆಗಳಲ್ಲಿ ಮಾಡಿದ್ದೇನೆ, ಲೈಕ್ ಹಾಸನ್, ಚನ್ನಪಟ್ಟಣ, ಮತ್ತು ನಾನು PUC ಯನ್ನು ಸದ್ವಿದ್ಯದಲ್ಲಿ ಮುಗಿಸಿದ್ದೇನೆ. ನಂತರ ನಾನು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ MBBS ಪದವೀಧರೆಯಾಗಿ 2015ನಲ್ಲಿ ಉತ್ತೀರ್ಣರಾಗಿದ್ದೆ. ಸೊ ನಾನು 2016 ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ UPSCಯಲ್ಲಿ 386 ರ್ಯಾಂಕನ್ನು ಪಡೆದುಕೊಂಡು ನಾನು ಇಂಡಿಯನ್ ರೆವಿನ್ಯೂ ಸರ್ವಿಸ್, ಕಸ್ಟಮ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ವರ್ಕ್ ಮಾಡ್ತಿದ್ದೇನೆ. ಪ್ರಸ್ತುತ ನಾನು ಡೆಪ್ಯೂಟಿ ಕಮಿಷನರ್ GST ಬ್ಯಾಂಗ್ಳೂರ್ ವೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮೇಡಮ್, ನಿಮಗೆ ಫಸ್ಟಿಗೆ UPSC ಬರೀಬೇಕು, ಈ ಸರ್ವಿಸಿಗೆ ಬರಬೇಕು ಅಂತ ಅನಿಸಿದ್ದೆ ಯಾವಾಗ? ಸೊ ನಾನು ಆಲ್ಮೋಸ್ಟ್ 9th 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಮ್ಮ ತಂದೆಯವರು ಒಂದು ಮ್ಯಾಗಝೀನ್ ನಂಗೆ ತಂದು ಕೊಡ್ತಾರೆ, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಅಂತ. ಅಲ್ಲಿ ಕೆಲವರು ಟಾಪರ್ಸ್ ಸಂದರ್ಶನಗಳನ್ನ ಓದಿದ್ದೆ ನಾನು. ಸೊ ಆಗ ನನಗೆ ಮೊದಲನೇ ಬಾರಿ ಈ ಥರ ಒಂದು ಎಕ್ಸಾಮ್ ಇದೆ, ಇದನ್ನು ನಾನು ಬರಿಬೇಕು ಅಂತ ಅನಿಸಿದ್ದು. ನಂತರ ನನ್ನ ತಾತ ಅವರು ಡಿಫ್ರೆಂಟ್ ಸಿವಿಲ್ ಸರ್ವಿಸಸ್ ಅಲ್ಲಿ ಉತ್ತೀರ್ಣರಾದಂಥವ್ರನ್ನ ಭೇಟಿ ಮಾಡಿಸಿದ್ರು ನಾನು PUCಯಲ್ಲಿದ್ದಾಗ. ಇದರಿಂದ ನನ್ನ ಇಂಟ್ರೆಸ್ಟ್ ಬೆಳೆದು ಹಾಗೆ ಇದನ್ನೇ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಅಂದರೆ ನೀವು UPSC ಬರೀಬೇಕು ಅಂದ್ಕೊಂಡಾದ್ಮೇಲೆ ನಿಮ್ಮ ಪ್ರಿಪರೇಷನ್ ಹೇಗೆ ಶುರು ಮಾಡಿದ್ರಿ ನೀವು? ಓಕೆ, ನಾನು UPSC ಬರಿಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ನಾನು ಇಂಟರ್ನ್ಶಿಪ್ ಅಂತ ಬರುತ್ತೆ MBBS ಅಲ್ಲಿ, ಅಲ್ಲಿಂದ ನನ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಪ್ರಿಪ್ರೇಷನ್ ಸ್ಟಾರ್ಟಿಂಗಲ್ಲಿ ನಾನು ಬುಕ್ಸ್ ಓದ್ತಾ ಇದ್ದೆ, ಲೈಕ್ NCERT, ಅದೊಂದು ನನ್ನ ಬುನಾದಿಯಾಗಿ ಡೆವಲಪ್ ಆಯಿತು. ನಂತರ ನ್ಯೂಸ್ ಪೇಪರ್ಸ್, ಹಿಂದೂ ಮತ್ತು ಒಂದು ಕನ್ನಡ ನ್ಯೂಸ್ ಪೇಪರ್, ಪ್ರಜಾವಾಣಿ ಆಗಿರ್ಬೋದು, ವಿಜಯ ಕರ್ನಾಟಕ ಆಗಿರ್ಬೋದು, ಡೈಲಿ ಓದ್ಕೊತಾ ಬಂದೆ. ಹೀಗೆ ಇದು ಶುರುವಾಯಿತು. ಬಟ್ ಉತ್ತೀರ್ಣರಾದ ನಂತರ, ಅಂದರೆ ಗ್ರ್ಯಾಜುಯೇಷನ್ ಮುಗಿಸಿದ ನಂತರ ನಾನು ಫುಲ್ ಟೈಮ್ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಈ ಕೆಲಸ ಮಾಡ್ಕೊಂತ ಇವಾಗ ಅದು ಪ್ರಿಪ್ರೇಷನ್ ಹೇಗೆ ಮಾಡ್ತಿದ್ರಿ ಅಂತ? ಸೊ ಈಗಿನ ನಂದು 2022 ಅಟೆಂಪ್ಟಲ್ಲಿ ನಾನು ಮುಂಚೆ ಹಾಕಿದಷ್ಟು ಟೈಮ್ ಆಗಿರ್ಬೋದು ಅಥವಾ ಎಫರ್ಟ್ ಹಾಕಿರ್ಬೋದು ಹಾಕೋಕ್ಕೆ ನನಗೆ ಸಾಧ್ಯವಾಗಲಿಲ್ಲ, ಬಿಕಾಸ್ ಆಫ್ ನಾನು ಫುಲ್ ಟೈಮ್ ಕೆಲಸದಲ್ಲಿರೋದ್ರಿಂದ. ಬಟ್ ನಾನು ದಿನಕ್ಕೆ ಒಂದು 4ರಿಂದ 5 ತಾಸು ಓದ್ತಾ ಇದ್ದೆ. ಮತ್ತು ಎಕ್ಸಾಮ್ 1 ತಿಂಗಳು ಇರಬೇಕಾದ್ರೆ ನಾನು ಕಂಪ್ಲೀಟ್ ಲೀವ್ ತೊಗೊಂಡು ಇದಕ್ಕೆ ಪ್ರಿಪೇರ್ ಆದೆ. ಮತ್ತು ಈಗ ಇನ್ಫಾರ್ಮೇಷನ್ ಫ್ಲೋ ಇರೋದ್ರಿಂದ ಮತ್ತು ಇಂಟರ್ನೆಟ್, ವೆಬ್ಸೈಟ್ಗಳು, ಈ ಥರದ ಮೊರೆ ಜಾಸ್ತಿ ಹೋದೆ ಅಂತ ಹೇಳ್ಬೋದು. ಲೈಕ್ ಈಗ ಟ್ರಾವೆಲ್ ಮಾಡ್ತಿದ್ರೆ ಅಲ್ಲಿ ಓದ್ಕೋತಾ ಇದ್ದೆ, ಅಥವಾ ಮನೇಲಿ ಏನೋ ಬೇರೆ ಕೆಲಸ ಮಾಡ್ಬೇಕಾದ್ರೆ ಓದೋದು, ಈ ಥರ ಒಂದು ಹವ್ಯಾಸ ರೂಢಿಸ್ಕೊಂಡೆ. ಇದರಿಂದ ತುಂಬ ಹೆಲ್ಪ್ ಆಯಿತು. ಅಂದರೆ ನೀವು ಫಸ್ಟ್ ಟೋಟಲ್ ಆಗಿ ಅಟೆಂಪ್ಟ್ ಮಾಡಿರುವಂತಹ ಎಷ್ಟು ಅಟೆಂಪ್ಟ್ ಅಂದರೆ? ಸೊ ಇದು ನನ್ನದು 4ನೇ ಅಟೆಂಪ್ಟ್ ಆಗಿದೆ 2022. ಓಕೆ, ಅಂದರೆ ಈ ಫಸ್ಟ್ 3 ಅಟೆಂಪ್ಟಲ್ಲಿ ಯಾವ ರೀತಿ ಇತ್ತು ನಿಮ್ಮ ಇದು ಅಭ್ಯಾಸ, ಅದ್ರದ್ದು ಬಗ್ಗೆ, ಮತ್ತು ಯಾವ ರೀತಿ ರಿಸಲ್ಟ್ ಬಂದಿತ್ತು? 2015ಅಲ್ಲಿ ಫಸ್ಟ್ ಅಟೆಂಪ್ಟ್ ಮಾಡಿದೆ. ಆವಾಗ ನಾನು ಆಗ್ತಾನೆ ಗ್ರ್ಯಾಜುಯೇಟ್ ಆಗಿದ್ದೆ. ಸೊ 2 ತಿಂಗಳಾದ ನಂತರ ಎಕ್ಸಾಮ್ ಬರ್ತಿದ್ರಿಂದ ಅಲ್ಲಿ ಪ್ರಿಲಿಮ್ಸ್ ಪಾಸ್ ಆಯಿತು, ಬಟ್ ಮೇನ್ಸಲ್ಲಿ ನನಗೆ ಉತ್ತೀರ್ಣರಾಗಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ 1 ಇಯರ್ ಕಂಪ್ಲೀಟಾಗಿ ಓದಿ 2016 ಅಟೆಂಪ್ಟ್ ಬರೆದೆ. ಇದರಲ್ಲಿ ನಾನು ಕಂಪ್ಲೀಟಾಗಿ ರ್ಯಾಂಕ್ ಪಡೆದುಕೊಂಡೆ. ನೆಕ್ಸ್ಟ್ 2019ಅಲ್ಲಿ ನಾನು ಒಂದು ಅಟೆಂಪ್ಟ್ ಮಾಡಿದ್ದೆ, ಅದರಲ್ಲಿ ನಾನು ಮೇನ್ಸ್ ಬರೆದಿದ್ದೆ, ಬಟ್ ನನಗೆ ಇಂಟರ್ವ್ಯೂಗೆ ಹೋಗೋಕ್ಕಾಗಿರಲಿಲ್ಲ. ಇದು ನಂತರದ ಅಟೆಂಪ್ಟ್. ಇಲ್ಲಿ ನಾನು ಆಲ್ಮೋಸ್ಟ್ ಜನವರಿಯಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ಮೇಯಲ್ಲಿರೋ ಎಕ್ಸಾಮ್ಗೆ. ಅದರ ನಂತರ ಮೇನ್ಸ್ ಬರೆದೆ, ಇಂಟರ್ವ್ಯೂ ಬರೆದು ಈಗ ರ್ಯಾಂಕ್ ಪಡೆದುಕೊಂಡಿದ್ದೇನೆ. ಓಕೆ, ಮತ್ತು ಈಗ ಹೊಸದಾಗಿ ಯಾರಾದರೂ UPSC ಪಾಸ್ ಮಾಡಬೇಕು ಅಂತ ಅಂದ್ಕೊಳ್ಳೋಕ್ಕೆ ಅವರಿಗೆ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡ್ರೆ ಸುಲಭವಾಗಿರುತ್ತೆ ಅಂತ ನೀವು ಅಂತ ಹೇಳ್ತೀರಾ?
ಸೊ ಹೊಸದಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ನಾನು ಫಸ್ಟ್ ಹೇಳೋದೇನಂತ ಅಂದರೆ ಈ UPSC ಎಕ್ಸಾಮ್ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಕಂಪ್ಲೀಟ್ ಆಗಿ. ಈ ಎಕ್ಸಾಮ್ ಏನು, ಇದರ ಡಿಮಾಂಡ್ಸ್ ಏನು ಎಕ್ಸಾಮ್ದು, ಇದನ್ನ ತಿಳ್ಕೊಬೇಕಂದ್ರೆ ನಾವು ಮೊದಲನೇದಾಗಿ ಸಿಲೆಬಸ್ನ ಓದಬೇಕು, ಎಕ್ಸಾಮ್ ಪ್ಯಾಟರ್ನ್ನ ತಿಳ್ಕೊಬೇಕು. ಅದ ನಂತರ ನಮಗೆ ಇಂಟರ್ನೆಟಲ್ಲಿ ಸುಮಾರು ಇನ್ಫಾರ್ಮೇಷನ್ಸ್ ವಿಡಿಯೋಸ್ ಎಲ್ಲ ಬರುತ್ತೆ, ದಟ್ ಯಾವ ಬುಕ್ಸ್ ಓದಬೇಕು, ಏನು ಓದಬೇಕು ಅಂತ. ಅದರಲ್ಲಿ ಅದನ್ನೆಲ್ಲ ಕ್ಯೂರೇಟ್ ಮಾಡಿ ಒಂದು ಲಿಸ್ಟ್ ಮಾಡ್ಕೋಬೇಕು. ಸೊ ಈ UPSC ಎಕ್ಸಾಮ್ ಅನ್ನೋದು ದೀರ್ಘಾವಧಿ ಎಕ್ಸಾಮ್ ಆದ್ರಿಂದ ಇಲ್ಲಿ ನಾವು ಪ್ಲಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಶಾರ್ಟ್ ಟರ್ಮ್ ಪ್ಲಾನ್, ಇನ್ನೊಂದು ಲಾಂಗ್ ಟರ್ಮ್ ಪ್ಲಾನ್. ಅಂದರೆ ಪ್ರಿಲಿಮ್ಸ್ಗೆ ನಾನು ಹೇಗೆ ಓದ್ತೀನಿ, ಯಾವ ಬುಕ್ಸ್ ಓದ್ತೀನಿ, ಎಷ್ಟು ಟೈಮ್ಸ್ ಓದ್ತೀನಿ, ಎಷ್ಟು ಅವಧಿಯಲ್ಲಿ ಮುಗಿಸ್ತೀನಿ. ನೆಕ್ಸ್ಟ್ ಮೇನ್ಸ್ಗೆ ನಾನು ಏನೆಲ್ಲ ರಿಸೋರ್ಸಸ್ ನೋಡ್ತೀನಿ. ಸೊ ಈ ಥರ ಒಂದು ಪ್ಲಾನ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ಲಿ, ಇದರಲ್ಲಿ ಅರ್ಧ ಹಾರ್ಡ್ ವರ್ಕ್ ಆದರೆ ಇನ್ನರ್ಧ ಸ್ಮಾರ್ಟ್ ವರ್ಕ್. ನಾವು ಯಾವುದೋ ದಾರಿಯಲ್ಲಿ ಏನು ಮೈಂಡ್ಲೆಸ್ ಆಗಿ ಹೋಗೋದ್ರಿಂದ ನಮಗೆ ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಆದ್ರಿಂದ. ಸೊ ಸ್ಮಾರ್ಟಾಗಿ ನಾವು ಏನು ಎಕ್ಸಾಮ್ನ ಡಿಮಾಂಡ್ನ ಅರಿದುಕೊಂಡು ಆ ದಿಕ್ಕಿನಲ್ಲಿ ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಪ್ರಿಲಿಮ್ಸ್ ಮತ್ತು ಮೇನ್ಸ್, ಇದರಲ್ಲಿ ಫಸ್ಟ್ ಪ್ರಿಲಿಮ್ಸ್ಗೆ ತಯಾರಾಗಿದ್ರ ಅಥವಾ ಆಮೇಲೆ ಮೇನ್ಸಾ ಅಥವಾ ಎರಡೂ ಒಟ್ಟಿಗೆ ತಯಾರಾದ್ರ ಅಂತ ಎರಡಕ್ಕೂ? ಸೊ ನಾನು 2016 ಒಂದು ವರ್ಷ ಪ್ರಿಪರೇಷನಲ್ಲಿ ಫಸ್ಟ್ ಒಂದು 6 ತಿಂಗಳು ಎರಡು ಒಟ್ಟಿಗೆ ತಯಾರಾದೆ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಸ್ಟ್ರಾಂಗ್ ಬುನಾದಿಯನ್ನು ಹಾಕೋಬೇಕು, ನಮ್ಮ ನಾಲೆಡ್ಜ್ ವೈಸ್ ಆಗಿರ್ಬೋದು ಅಥವಾ ನಮ್ಮದು ಸ್ಟ್ರಾಟಜಿ ವೈಸ್ ಆಗಿರ್ಬೋದು. ನೆಕ್ಸ್ಟ್ ಪ್ರಿಲಿಮ್ಸ್ ಇನ್ನೊಂದು 3-4 ತಿಂಗಳಿದೆ ಅಂದಾಗ ಕಂಪ್ಲೀಟ್ ಪ್ರಿಲಿಮ್ಸ್ ಆಗಿ ನಾವು ಇಂಪಾರ್ಟೆನ್ಸ್ ಕೊಟ್ಟು ಪ್ರಿಪೇರ್ ಆಗಬೇಕಾಗತ್ತೆ. ನೆಕ್ಸ್ಟ್ ಬಟ್ ನಾವು ಆಪ್ಷನಲ್ ಸಬ್ಜೆಕ್ಟ್ ಎಥಿಕ್ಸ್ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು, ಇದೆಲ್ಲ ಒಂದು ರೌಂಡ್ ಪ್ರಿಲಿಮ್ ಕೊಡೋದಕ್ಕೆ ಮುಂಚೆನೇ ನಾವು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಆಗ ನಮಗೆ ಪ್ರಿಲಿಮ್ಸ್ ಆಗಿ ಮೇನ್ಸ್ ಒಳಗಡೆ ಸಿಗುವಂಥ ಅವಧಿ ಒಂದು 2.5 ತಿಂಗಳು ಅಂತ ಹೇಳ್ಬೋದು. ಈ 2.5 ತಿಂಗಳಲ್ಲಿ ನಾವು ರಿವೈಸ್ ಮಾಡಬೇಕೇ ಹೊರತು ಹೊಸದನ್ನ ಓದೋದಕ್ಕೆ ಏನು ಸ್ಟಾರ್ಟ್ ಮಾಡೋದು ಅಷ್ಟು ಉತ್ತಮವಲ್ಲ ಅಂತ ಹೇಳ್ತೀನಿ. ಎಲ್ಲದನ್ನೂ ಒಂದು ರೌಂಡ್ ಮುಗಿಸ್ಕೊಂಡು 3-4 ಮಂತ್ಸ್ ಇದೆ ಅನ್ಬೇಕಾದ್ರೆ ಪ್ರಿಲಿಮ್ಸ್ಗೆ 3-4 ಮಂತ್ಸ್ ಕಂಪ್ಲೀಟ್ ಎಫರ್ಟ್ ಹಾಕಿ ದೆನ್ ಕಂಪ್ಲೀಟ್ ಮೇನ್ಸ್ ಆಗಿ ಓದಬೇಕಾಗುತ್ತೆ. ನೀವು ಆಪ್ಷನಲ್ ಸಬ್ಜೆಕ್ಟು ಯಾವ ತಗೊಂಡಿದ್ದು ಮತ್ತು ಅದನ್ನು ತಗೋಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ನನ್ನ ಆಪ್ಷನಲ್ ಸಬ್ಜೆಕ್ಟ್ ಬಂದು ಆಂಥ್ರೋಪಾಲಜಿ. ನಾನು MBBS ಓದಿರೋದ್ರಿಂದ ಆಂಥ್ರೋಪಾಲಜಿಯಲ್ಲಿ ಬಯಾಲಜಿ ಪಾರ್ಟ್ ಒಂದು 30% ಇರುತ್ತೆ, ಮತ್ತು ಅಲ್ಲಿ ಒಂದು ಸೋಷಿಯಾಲಜಿ ಪಾರ್ಟ್ ಇರುತ್ತೆ, ಅದೊಂದು 30-35% ಅಂತ ಹೇಳ್ಬೋದು. ಅದು ನನಗೆ ಕಂಪ್ಲೀಟ್ ನ್ಯೂ ಆಗಿತ್ತು. ನನಗೆ ಹೇಗೆ ಅಂದರೆ ಈ ಸಬ್ಜೆಕ್ಟಲ್ಲಿ ಒಂದು 30% ನನಗೆ ಗೊತ್ತಿರೋದಿತ್ತು, ಇನ್ನೊಂದು ಸ್ವಲ್ಪ 30% ಅಷ್ಟು ನನಗೆ ಹೊಸದನ್ನೋದಿತ್ತು, ಇನ್ನೊಂದು 30% ಒಂದು ಆರ್ಟ್ ಕಲ್ಚರ್, ಇಂಡಿಯಾದ ಕಲ್ಚರ್ ಬಗ್ಗೆ ಓದೋದೆಲ್ಲ ಇತ್ತು. ಸೊ ಈ ಟಾಪಿಕ್ ಎಲ್ಲ ನನಗೆ ಇಂಟ್ರೆಸ್ಟಿಂಗ್ ಅಂತಲೂ ಅನಿಸ್ತು, ಪ್ಲಸ್ ನನಗೆ ಅಡ್ವಾಂಟೇಜ್ ಆಗುತ್ತೆ ಅಂತಲೂ ನನಗನ್ನಿಸ್ತು. ಸೊ ಇದೆರಡನ್ನೂ ನಾನು ಕೂಲಂಕುಷವಾಗಿ ಪರಿಶೀಲಿಸಿ ನಾನು ಈ ಆಪ್ಷನಲ್ಲಿ ತೊಗೊಂಡೆ. ಆಲ್ಸೋ ಆಂಥ್ರೋಪಾಲಜಿಗೆ ತುಂಬ ಅವೈಲಬಿಲಿಟಿ ಆಫ್ ಮೆಟೀರಿಯಲ್ಸ್ ತುಂಬ ಇದೆ. ಸೊ ಇದೆಲ್ಲ ರೀಸನ್ಸಿಂದ ನಾನು ಆಂಥ್ರೋಪಾಲಜಿ ತೊಗೊಂಡೆ. ಅಂದರೆ ಈಗ ಎಕ್ಸಾಮ್ ಬರೆಯೋದು ಒಂದು ಕಷ್ಟ ಆದರೆ ಸಂದರ್ಶನವನ್ನು ಎದುರಿಸೋದೆ, ಇಂಟರ್ವ್ಯೂ ಎದುರಿಸೋದೇ ಒಂದು ತುಂಬ ಕಷ್ಟ ಅಂತ ಅಂತಾರೆ. ಸೊ ಹಾಗಾಗಿ ನಿಮ್ಮ ಸಂದರ್ಶನಕ್ಕೆ ನೀವು ಹೇಗೆ ಪ್ರಿಪೇರ್ ಆದ್ರಿ, ಮತ್ತು ಬೇರೆಯವರು ಸಂದರ್ಶನವನ್ನು ಎದುರಿಸ್ಬೇಕಂದ್ರೆ ಅವ್ರು ಯಾವ ರೀತಿ ಎದುರಿಸ್ಬೇಕು ಅಂತ? ಓಕೆ, ಮೇನ್ಸ್ನ ನಂತರ ಮೇನ್ಸ್ ರಿಸಲ್ಟ್ ಬರೋವರೆಗೂ ಕೆಲವರು ಸಂದರ್ಶನಕ್ಕೆ ಪ್ರಿಪೇರ್ ಆಗೋದಕ್ಕೆ ವೇಟ್ ಮಾಡ್ತಾರೆ. ಬಟ್ ನಾನು ಅದು ತಪ್ಪನ್ನು ಮಾಡಲಿಲ್ಲ. ನಾನು ಮೇನ್ಸ್ ಆಗಿ ಒಂದು 3-4 ವೀಕ್ಸ್ ಎಲ್ಲ ನಾನು ನನ್ನ ಸಂದರ್ಶನದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಸೊ UPSC ಎವ್ರಿ ಹಂತದಲ್ಲಿ ಡಿಫ್ರೆಂಟ್ ಲೆವೆಲ್ ಪ್ರಿಪ್ರೇಷನ್ನ ಒಂದು ಡಿಮಾಂಡ್ ಮಾಡುತ್ತೆ. ಸಂದರ್ಶನಕ್ಕೂ ಅಲ್ಲಿ ನಾವು ಒಂದು ಒಪಿನಿಯನ್ಸ್ ಡೆವಲಪ್ ಮಾಡ್ಕೋಬೇಕು, ನಮ್ಮ ಒಂದು ವ್ಯೂಸ್ ಡೆವಲಪ್ ಮಾಡ್ಕೊಳ್ಳೋದಿರುತ್ತೆ. ಸೊ ಹೀಗಾಗಿ ನಾನು ಒಂದು ನ್ಯೂಸ್ ಪೇಪರ್ ಓದ್ತಿದ್ದೋಳು ಒಂದು 3-4 ನ್ಯೂಸ್ ಪೇಪರ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಪ್ರಚಲಿತ ವಿದ್ಯಮಾನದಲ್ಲಿ ಏನೇನು ನಡೀತಾ ಇದೆ, ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ, ನಮ್ಮ ಊರಲ್ಲಿ ಏನೇನು ನಡೀತಿದೆ, ಇದೆಲ್ಲದರ ಒಂದು ಇನ್ಫಾರ್ಮೇಷನ್ನ ನಾನು ಗ್ಯಾದರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನಾವು UPSCಗೆ ಒಂದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಫಿಲ್ ಮಾಡ್ತೀವಿ. ಅಲ್ಲಿ ನಮ್ಮ ಹೆಸರಿನಿಂದ ಹಿಡಿದು ನಮ್ಮ ಹವ್ಯಾಸಗಳು, ನಮ್ಮ ಇಂಟ್ರೆಸ್ಟ್, ನಮ್ಮ ಪದವಿ ಎಲ್ಲದೂ ಒಂದು ಡೀಟೇಲ್ಸ್ ಇರುತ್ತೆ. ಸೊ ಈ ಎಲ್ಲ ಟಾಪಿಕ್ ಮೇಲೂ ನಾನೇ ಆದಂಥ ಕ್ವೆಶ್ಚನ್ಗಳನ್ನ ರೂಪಿಸ್ಕೊಂಡೆ, ಅದ್ರ ಮೇಲೆ ನಾನೇ ಆನ್ಸರ್ಗಳನ್ನು ನಾನು ಪ್ರಿಪೇರ್ ಮಾಡಿಕೊಂಡೆ. ಸೊ ಹೀಗೆ ನಮ್ಮ ಡ್ಯಾಫಲ್ಲಿರೋ ಏನೇ ಕ್ವೆಶ್ಚನ್ ಕೇಳಿದ್ರು ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಗೊತ್ತಿರಬೇಕು ಅನ್ನೋ ಥರ ಪ್ರಿಪೇರ್ ಆದೆ. ಸೊ ಹೀಗೆ ಕರೆಂಟ್ ಅಫೇರ್ಸ್ ಪ್ಲಸ್ ನಮ್ಮ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಮತ್ತು ನಮ್ಮ ಬ್ಯಾಕ್ಗ್ರೌಂಡ್, ಈ 3 ರೀತಿಯಲ್ಲಿ ನಾನು ಪ್ರಿಪೇರ್ ಆದೆ. ಈಗಿನ ಮೊಬೈಲ್ ಅಥವಾ ಗ್ಯಾಜೆಟ್ಸ್ನ ತಂತ್ರಜ್ಞಾನವನ್ನು ನಿಮ್ಮ ಎಕ್ಸಾಮ್ಗೆ ನೀವು ಹೇಗೆ ಉಪಯೋಗಿಸ್ಕೊಂಡ್ರಿ ಅಂತ? ಖಂಡಿತ ನಾನು ನೋಡೋದಾದ್ರೆ 2015ಗೂ ಇವಾಗೂ ಹ್ಯೂಜ್ ಡಿಫ್ರೆನ್ಸ್ ಆಗಿರೋದು ಅಂದರೆ ಒಂದು ತಂತ್ರಜ್ಞಾನದ ಒಂದು ಅಳವಡಿಕೆ ನಮ್ಮ ಪ್ರಿಪ್ರೇಷನಲ್ಲಿ. ಅದು ಒಂಥರ
ಎರಡು ಸೈಡಿನ ಕತ್ತಿ ಇದ್ದಾಗೆ ತಂತ್ರಜ್ಞಾನ ಅನ್ನೋದು. ಅದು ನಮ್ಮನ್ನ ಎಷ್ಟೋ ಟೈಮ್ ವೇಸ್ಟ್ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ಅದನ್ನ ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದನ್ನ ಕಂಪ್ಲೀಟ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು ನಮ್ಮ ಪ್ರಿಪ್ರೇಷನ್ ಅಲ್ಲಿ. ನಾನು ಈ ವರ್ಷ ಮಾಡಿದ್ದಷ್ಟೇ, ಈಗ ಫಾರ್ ಎಕ್ಸಾಂಪಲ್ ನಾನು ಊಟ ಮಾಡ್ತಿದ್ದೆ ಅನ್ಕೊಳ್ಳಿ, ಯಾವುದೋ ಒಂದು ವಿಡಿಯೋ ಪ್ಲೇ ಆಗೋದು, ಅದರಲ್ಲಿ ನಾನು ಹಿಸ್ಟ್ರಿ ವಿಡಿಯೋಸ್ ನೋಡ್ತಾ ಇದ್ದೆ, ಅಥವಾ ಇಂಡಿಯಾದಲ್ಲಿ ಏನಾಗ್ತಿದೆ ಕರೆಂಟ್ ಅಫೇರ್ಸ್ ವಿಡಿಯೋಸ್ ನೋಡ್ತಾ ಇದ್ದೆ, ಈ ಥರ ಯೂಸ್ ಮಾಡಿಕೊಂಡೆ. ಮತ್ತು ವೆಬ್ಸೈಟ್ಗಳನ್ನ ಯೂಸ್ ಮಾಡಿಕೊಂಡೆ ಫಾರ್ ಸ್ಮಾರ್ಟ್ ವರ್ಕ್ ಅಂತ ಹೇಳ್ಬೋದು. ನಂಗೆ ಈಗ ಯಾವುದೋ ಒಂದು ಟಾಪಿಕ್ ಅರ್ಥ ಆಗ್ತಾ ಇಲ್ಲ ಅಂದರೆ ಅದ್ರ ಬಗ್ಗೆ 5 ಪೇಜ್ ಓದೋದ್ಕಿಂತ ಒಂದು 5 ಮಿನಿಟ್ಸ್ ವಿಡಿಯೋ ನನಗೊಂದು ಅರಿವು ಮೂಡಿಸ್ತಾ ಇತ್ತು ಇದೇನು ಅನ್ನೋದ್ರ ಬಗ್ಗೆ. ಈ ಥರ ಆ್ಯಂಡ್ ಆಲ್ಸೋ ಪಿಕ್ಚರ್ ಮೆಮೊರಿ ಅಂತ ಹೇಳ್ತಾರಲ್ಲ, ಅದು ತುಂಬ ಯೂಸ್ ಆಗುತ್ತೆ. ಲೈಕ್ ನಾವು ನೋಡಿರೋದು ನಮ್ಗೆ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ಬೋದು, ದ್ಯಾನ್ ನಾವು 3-4 ಸರಿ ಓದೋದಕ್ಕಿಂತ. ಸೊ ಈ ಥರದ್ರಲ್ಲಿ ತಂತ್ರಜ್ಞಾನದ ಅಳವಡಿಕೆ ಬಹಳ ಇಂಪಾರ್ಟೆಂಟ್, ಆ್ಯಂಡ್ ಅದು ನಿಮ್ಮ ಡ್ಯೂರೇಷನ್ ಆಫ್ ಸ್ಟಡಿಯನ್ನು ಕೂಡ ಸಣ್ಣದು ಮಾಡುತ್ತೆ ಅಂತ ಹೇಳ್ಬೋದು. ನಿಮ್ಮ ಫ್ಯಾಮಿಲಿ ಬಗ್ಗೆ ಮತ್ತು ಈ ಎಕ್ಸಾಮ್ಗೆ ನಿಮ್ಮ ಫ್ಯಾಮಿಲಿಯವರು ಹೇಗೆ ಸಪೋರ್ಟ್ ಮಾಡಿದರು? ಓಕೆ, ಸೊ ನಮ್ಮ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ಹಾಗೂ ನನಗೆ ಒಬ್ಬ ತಮ್ಮ ಇದ್ದಾನೆ. ಬಟ್ ಈಗ ನಾನು ವಿವಾಹ ಆಗಿರೋದ್ರಿಂದ ನನಗೆ ಹಸ್ಬೆಂಡ್, ನಮ್ಮ ಅತ್ತೆ ಮಾವ ಮತ್ತು ನನ್ನ ನಾದ್ನಿ ಇವರೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಸುಮಾರು ಜನ ನಾನು ಈಗ ಮತ್ತೆ ಎಕ್ಸಾಮ್ ಬರೀತೀನಿ ಅಂದಾಗ ಏನಕ್ಕೆ ಬರೀತೀಯಾ, ನಿನ್ಗೆ ಆಲ್ರೆಡಿ ಕೆಲಸ ಇದೆ ಅಂತೆಲ್ಲ ಕೇಳಿದ್ರು. ಬಟ್ ನಮ್ಮ ಫ್ಯಾಮಿಲಿ ನನಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತು ಅಂತ ಹೇಳ್ಬೋದು. ಅವರ ಸಹಕಾರ ಇಲ್ಲದೆ ಇದು ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಈಗ 659 ರ್ಯಾಂಕ್ ಪಡ್ಕೊಂಡಿದ್ದೀರಾ. ಸೊ ಮುಂದೆ ನಿಮ್ಗೆ ಅದರಲ್ಲಿ ರ್ಯಾಂಕ್ ಮೇಲೆ ಯಾವ ಕೆಲಸ ಬರ್ಬೋದು ಮತ್ತು ಯಾವುದು ನಿಮ್ಗೆ ಆಸಕ್ತಿ ಕ್ಷೇತ್ರ? ಸೊ ನನ್ನ ರ್ಯಾಂಕಿನ ಪರವಾಗಿ ಯಾವ್ದು ಸರ್ವಿಸ್ ಅಲೋಕೇಶನ್ ಲಿಸ್ಟ್ ಬರುತ್ತೆ ಇನ್ನು 1 ಮಂತ್ or 2 ಮಂತಲ್ಲಿ, ಅವಾಗಲೇ ನನಗೆ ಗೊತ್ತಾಗೋದು ನನ್ನ ರ್ಯಾಂಕ್ ಪರವಾಗಿ ಯಾವ್ದು ಬರುತ್ತೆ ಅಂತ. ಬಟ್ ನನ್ನ ಆಸಕ್ತಿ ಕ್ಷೇತ್ರ ಲೈಕ್ ಎಕಾನಮಿ, ವುಮೆನ್, ಖಂಡಿತ ಅದು ಯಾವಾಗಲೂ ನನಗೆ ಇಷ್ಟ ಇರುವಂಥ ಕ್ಷೇತ್ರ ಅಂತ ಹೇಳ್ಬೋದು. ಮೆಡಿಕಲ್ ಓದಿ ನೀವು ಆಲ್ರೆಡಿ ಜೀವನವನ್ನು ಒಂದು ರೀತಿ ರೂಪಿಸ್ಕೋಬೋದು. ಮೆಡಿಕಲ್ ಓದಿ ಆದಮೇಲೆ ಒಂದು ರೀತಿ ಜೀವನ ಸೆಟ್ಲ್ ಆಗಿದೆ ಅನ್ನೋ ಥರ ಇರುತ್ತೆ. ಅದಾದಮೇಲೆ ಮತ್ತೆ ನೀವು UPSC ಎಕ್ಸಾಮ್ ತೊಗೊಂಡು ಅದನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೇನಕ್ಕೆ? ಸೊ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ PUC ವರ್ಗು ಮೆಡಿಕಲ್ ಮಾಡಬೇಕು ಅನ್ನೋದು ಒಂದೇ ತಲೆಯಲ್ಲಿತ್ತು. ಅಂದರೆ ಮೆಡಿಕಲ್ ಮಾಡಬೇಕು, ಅದಕ್ಕೆ ಸೀಟ್ ತಗೋಬೇಕು, ಗೌರ್ಮೆಂಟ್ ಸೀಟ್ ಅನ್ನೋದು. ಬಟ್ ಮೆಡಿಕಲ್ ಬಂದಮೇಲೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ನಿಮ್ಗೆ ಗೊತ್ತೇ ಇರೋ ಹಾಗೆ ವಿಕ್ಟೋರಿಯಾ 5-6 ಹಾಸ್ಪಿಟಲ್ ಅಫಿಲಿಯೇಟೆಡ್ ಕಾಲೇಜ್ ಅದು. ಅಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಅವ್ರದ್ದು ಪ್ರಾಬ್ಲಮ್ಸ್, ಅವ್ರದ್ದು ಜೀವನ ಶೈಲಿ, ಇದೆಲ್ಲವನ್ನು ನೋಡಿದಾಗ ನನಗೆ ಅನಿಸಿದ್ದೇನಂತ ಅಂದರೆ ಡಾಕ್ಟರ್ಗಿಂತನೂ ಏನಾದರೂ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಮಾಡಬೇಕು ಅನ್ನೋದು ಅನಿಸಿದ್ದು. ಸೊ ಇದೊಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಎಗೇನ್ ನನಗೆ. ಸೊ ಇದರಿಂದ ನಾನು ಸಿವಿಲ್ ಸರ್ವಿಸ್ ಮಾಡಬೇಕು ಅನ್ನೋದನ್ನ ಡಿಸಿಷನ್ ತಗೊಂಡೆ. ಈ ಏನು ಮೆಡಿಕಲ್ ಮಾಡ್ತಾ ಇರುವಂಥ ಒಂದು ಪ್ರಾಸೆಸ್ ಅಲ್ಲಿ ನಾನು ಈ ಥರ ಒಂದು ಡಿಸೈಡ್ ಮಾಡಿದೆ ಅಂತ ಹೇಳ್ಬೋದು. ನಮ್ಮ ಹೊಸದಾಗಿ ಮತ್ತೆ ಮುಂದೆ UPSC ಎಕ್ಸಾಮ್ ಬರೆಯೋದಕ್ಕೆ ನೀವು ಏನು ಹೇಳ್ಬೇಕಂತ ಅಂದ್ಕೊಂಡಿದ್ದೆ ಕೊನೆಯದಾಗಿ? ಈ ಎಕ್ಸಾಮು ನಾನು ಹೇಳಿದಾಗ ಇದು ತುಂಬ ದೀರ್ಘಾವಧಿಯ ಪ್ರಾಸೆಸ್ ಅಂತ ಹೇಳ್ಬೋದು. ಇಲ್ಲಿ ನಮ್ದು ಮೇಯ್ನ್ ಆಗಿ ಏನು ಡಿಸೈಡ್ ಆಗುತ್ತೆ ಅಂದರೆ ನಮ್ಮ ಆಟಿಟ್ಯೂಡ್ ಟುವರ್ಡ್ಸ್ ದ ಎಕ್ಸಾಮ್, ಅಥವಾ ನಾವು ಎಕ್ಸಾಮನ್ನ ನೋಡುವಂಥ ದೃಷ್ಟಿ. ನಾವು ಇದನ್ನ ಒಂದು ಬರ್ಡನ್ ಅಥವಾ ನನ್ನ ಕೈಲಿ ಆಗೋದಿಲ್ಲ, ಸೆಲ್ಫ್ ಡೌಟ್ ಅಂತ ಹೇಳ್ತಾರಲ್ಲ, ನಮ್ಮನ್ನ ನಾವು ಏನೋ ಕಾನ್ಫಿಡೆನ್ಸ್ ಇಲ್ಲದೆ ಇರುವಂಥದ್ದು, ಈ ಥರದ್ನೆಲ್ಲ ನಾವು ಬರುತ್ತೆ ಹೋಗುತ್ತೆ. ಬಟ್ ಅದನ್ನ ನಾವು ದೂರ ಇಟ್ಟು ಒಂದು ಛಲದಿಂದ ಕೂತ್ಕೋಬೇಕು, ಒಂದು ತಪಸ್ ಅಂತಾನೆ ಹೇಳ್ಬೋದು ಈ ಎಕ್ಸಾಮು. ಇದನ್ನ ಒಂದ್ಸರಿ ಹಿಡ್ಕೊಂಡ್ಮೇಲೆ ನೆವರ್ ಗಿವ್ ಅಪ್, ಡೋಂಟ್ ಗಿವ್ ಅಪ್. ಎಷ್ಟೊಂದು ಅಡೆತಡೆಗಳು ಬರುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ವಿ ಶುಡ್ ಕೀಪ್ ಗೋಯಿಂಗ್. ಐ ಥಿಂಕ್ ದಿಸ್ ಎಕ್ಸಾಮ್ ಇಸ್ ಆಲ್ ಅಬೌಟ್ ಟೆಸ್ಟಿಂಗ್ ಯುವರ್ ಪೇಷನ್ಸ್, ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಯುವರ್ ಪರ್ಸಿವರೆನ್ಸ್. ಇದು ಮೂರನ್ನ ಇಟ್ಕೊಂಡು ಮನಸ್ಸಿದ್ದಲ್ಲಿ ಮಾರ್ಗ ಅಂತ ನಮ್ಮ ಮನಸ್ಸನ್ನ ಕಂಪ್ಲೀಟ್ ಆಗಿ ಕೊಟ್ಟು ಈ ಎಕ್ಸಾಮ್ ಕೊಡಿ ಅಂತ ನಾನು ಹೇಳ್ತೀನಿ. ನೀವು ಪ್ರಿಪೇರ್ ಆಗ್ಬೇಕಾದ್ರೆ ನಿಮಗೆ ಬೇಡ UPSC ಸಾಕು ಇವಾಗಿರೋದೇ ಅಂತ ಅನಿಸ್ತಿತ್ತು ನಿಮಗೇನಾದರೂ? ಖಂಡಿತ. ನಾನು ಎಷ್ಟೊಂದು ಸರಿ ನಾನು ಉತ್ತೀರ್ಣಳಾದ್ಮೇಲೆ ಸ್ಟಾರ್ಟ್ ಮಾಡಿದ ಜರ್ನಿನಲ್ಲಿ ಫಸ್ಟ್ 2 ಮಂತ್ಸಲ್ಲೇ ನಾನು ಇಲ್ಲ ನನಗೆ ಇದಾಗೋದಿಲ್ಲ, ನಾನು PG ವಾಪಸ್ ಮಾಡ್ತೀನಿ, ನಾನು MBBS ಆಗ್ತಿದ್ದಂಗೆ PG ಮುಗಿಸ್ಕೊಂಡ್ಬಿಡ್ತೀನಿ, ಬೇಡ ಅಂತ ವಾಪಸ್ ಹೋಗಕ್ಕೆ ಆಲ್ಮೋಸ್ಟ್ ರೆಡಿ ಆಗಿದ್ದೆ ಅಂತಾನೆ ಹೇಳ್ಬೋದು. ಬಟ್ ಅದೊಂದು ನಮ್ಮ ಮನಸ್ಸಿನಲ್ಲಿ ಅದೊಂದು ಕೂಗಿರುತ್ತಲ್ಲ, ಇಲ್ಲ ನಾನು ಮಾಡಲೇಬೇಕು ಅನ್ನೋದು. ಆ ಕೂಗು ಯಾವತ್ತೂ ನಮ್ಮನ್ನ ಸರಿದಾರಿಲಿ ತೋರಿಸುತ್ತೆ ಅಂತ ಹೇಳ್ಬೋದು. ಅದನ್ನ ಕಟ್ ಫೀಲಿಂಗ್ ಅಂತಾರಲ್ಲ, ಇಲ್ಲ ಆಯ್ತು ನಾನು ಮಾಡ್ತೀನಿ, ನಾನು ಒಂದು ಅಟೆಂಪ್ಟ್ ಕೊಟ್ಟು ನೋಡ್ತೀನಿ, ಆ ಥರ ಒಂದು ಛಲ ನಮ್ಮಲ್ಲಿ ಇರುತ್ತೆ. ಬಟ್ ನಾವು ಅದನ್ನ ಕೂಗಿಗೆ ನಾವು ಒಂದು ಆಸ್ಪದ ಕೊಡಬೇಕು ಅಂತ ಹೇಳ್ತೀನಿ. ಸೊ ಇದರಿಂದ ಅನ್ಕೊಂಡಾಗ ನಾನು ಐ ಜಸ್ಟ್ ವೆಂಟ್ ಅಹೆಡ್ ವಿತ್ ದ ಎಕ್ಸಾಮ್, ಇಲ್ಲ ನಾನು ಮಾಡ್ತೀನಿ ಅಂತ.